ನಾವು ಬರ ಪರಿಹಾರ 18,171 ಕೋಟಿ ಕೇಳಿದ್ವಿ, ಕಡಿಮೆ ಕೊಟ್ಟಿದ್ದಾರೆ. ನಾವು ಗ್ಯಾರಂಟಿಗಳಿಗೆ ಹಣ ಕೇಳಿಲ್ಲ, ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೇವೆ. ಕಲಬುರಗಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಸಮಾಧಾನವನ್ನು ಹೊರಹಾಕಿದ್ದಾರೆ. 18,171 ಕೋಟಿ ಕೇಳಿದ್ವಿ, ಈಗ ಅವ್ರು ಕೊಟ್ಟಿರೋದು 3,454 ಕೋಟಿ. ನಾವು ಗ್ಯಾರಂಟಿಗಳಿಗೆ ಹಣ ಕೇಳಿದ್ವಿ. ನಿರ್ಮಲಾ ಸೀತಾರಾಮನ್ ಹೇಳಿದ್ರು ಗ್ಯಾರಂಟಿಗಳಿಗೆ ಇವರು ಹಣ ಕೇಳ್ತಿದ್ದಾರೆ ಅಂತ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಮುಖ್ಯಮಂತ್ರಿಗಳು. ರಾಜ್ಯದಲ್ಲಿ 35,000 ಕೋಟಿಯಷ್ಟು ಬೆಳೆ ನಷ್ಟವಾಗಿದೆ. ರಾಜ್ಯದಲ್ಲಿ ಬರದಿಂದ 48 ಲಕ್ಷ ಹೆಕ್ಟೇರ್ ಬೆಳೆ ನಾಶ ಆಗಿದೆ ಓವರಾಲ್ ಕರ್ನಾಟಕದಲ್ಲಿ. ಆಗ ನಿರ್ಮಲಾ ಸೀತಾರಾಮನ್ ಅಮಿತ್ ಶಾ ಸುಳ್ಳು ಹೇಳಿದ್ರು ದಿಕ್ಕು ತಪ್ಪಿಸ್ಲಿಕ್ಕೆ. ಗ್ಯಾರಂಟಿಗಳಿಗೆ ದುಡ್ಡು ಕೇಳ್ತಾ ಇದ್ದಾರೆ ಅಂತ ಕೇಂದ್ರ ನಾಯಕರು ಹೇಳಿದ್ರು. ನಾವು ಗ್ಯಾರಂಟಿಗಳಿಗೆ ನಯಾ ಪೈಸೆ ದುಡ್ಡು ಕೇಳಿಲ್ಲ, ಕೇಳುವುದೂ ಇಲ್ಲ. ಕಲಬುರಗಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರದ ವಿರುದ್ಧ ಮತ್ತು ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ನಾವೆಷ್ಟು ಕೇಳಿದ್ವಿ ಅವರೆಷ್ಟು ಕೊಟ್ಟಿದ್ದಾರೆ, ಬಟ್ ಕಡಿಮೆ ಆಯ್ತಿದ್ದು. ಯಾಕೆಂದರೆ ನಮಗೆ ನಷ್ಟ ಜಾಸ್ತಿ ಆಗಿದೆ. ನಮ್ಮ ರಾಜ್ಯದ ರೈತರಿಗೆ ಸುಮಾರು 35,000 ಕೋಟಿ ನಷ್ಟ ಆಗಿದ್ದು, ಬಟ್ ಈಗ 3,454 ಕೋಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಹಾಗಾಗಿ ಕೇಂದ್ರದ ನಾಯಕರು ಕೂಡ ಸುಳ್ಳು ಹೇಳಿದ್ದಾರೆ ಅನ್ನೋದು ಇಲ್ಲಿ ರಾಜ್ಯದ ಜನರಿಗೆ ಗೊತ್ತಾಯಿತು. ಅಮಿತ್ ಶಾ ಮತ್ತು ನಿರ್ಮಲಾ ಸೀತಾರಾಮನ್ ಗ್ಯಾರಂಟಿಗಳಿಗೆ ಸರ್ಕಾರ ಹಣ ಕೇಳ್ತಾ ಇದೆ ಅನ್ನುವಂಥ ಆರೋಪ ಮಾಡಿದರು. NDRF ನಾರಾಂಶ ಪ್ರಕಾರ 18,172 ಕೋಟಿ ರೂಪಾಯಿಗಳನ್ನು ಕೇಳಿದ್ದು. ಅದು ಕೇಂದ್ರ ಸರ್ಕಾರದವರು ನಿಮಗೆಲ್ಲ ಗೊತ್ತಿದೆ. ಏನು ಹೇಳಿದ್ರು ಆಗ ಅಮಿತ್ ಶಾ ಅವರು ಏನು ಹೇಳಿದ್ರು, ನಿರ್ಮಲಾ ಸೀತಾರಾಮನ್ ಏನು ಹೇಳಿದ್ರು, ಸುಳ್ಳು ಹೇಳಿದ್ರು. ವಿಳಂಬವಾಗಿ ಮನವಿ ಕೊಟ್ಟಿದ್ದಾರೆ. ಕೋಡ್ ಆಫ್ ಕಾಂಡಕ್ಟ್ ಬಂದ್ಬಿಡ್ತು. ಅದಕ್ಕೆ ಕೊಡ್ಲಿಲ್ಲ ಅಂತ ಅಮಿತ್ ಶಾ ಅವರು ಹೇಳಿದ್ರು. ಆಮೇಲೆ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ರು ಇವರು ಬರಗಾಲಕ್ಕೆ ಮನವಿ ಕೊಟ್ಟಿಲ್ಲ, ಗ್ಯಾರಂಟಿಗಳಿಗೆ ದುಡ್ಡು ಕೇಳಿದ್ದಾರೆ ಅಂತ ಹೇಳಿದ್ರು. ನಾವು ಗ್ಯಾರಂಟಿಗಳಿಗೆ ಒಂದು ಪೈಸೆನೂ ಕೇಳಿಲ್ಲ, ಕೇಳೋದೂ ಇಲ್ಲ. ಇಬ್ರು ಸುಳ್ಳು ಹೇಳಿದ್ರು. ನಾನು ಡಿಸೆಂಬರ್ 19ನೇ ತಾರೀಕು ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿದ್ದೆ. ಡಿಸೆಂಬರ್ 2023 ಡಿಸೆಂಬರ್ 19ನೇ ತಾರೀಕು ಭೇಟಿ ಮಾಡಿದ್ದೆ. ಅವತ್ತು ನರೇಂದ್ರ ಮೋದಿ ಅವ್ರ ಗಮನಕ್ಕೆ ತಗೊಂಡ್ಬಂದೆ. ಕರ್ನಾಟಕದಲ್ಲಿ ಭೀಕರವಾದಂಥ ಬರಗಾಲ ಇದೆ, ಮನವಿ ಕೊಟ್ಟಿದ್ದೀವಿ, 18,172 ಕೋಟಿ ಕೇಳಿದ್ದೀವಿ, ನಮಗೆ ಕೊಡಬೇಕು, ರೈತರಿಗೆ ಇನ್ಪುಟ್ ಸಬ್ಸಿಡಿ ಕೊಡಬೇಕಾಗತ್ತೆ, ಕಷ್ಟದಲ್ಲಿದ್ದಾರೆ. ಅವರು ಸಂಬಂಧಪಟ್ಟವರಿಗೆ ಕೂಡಲೇ ಹೇಳ್ತೀನಿ. ಯಾಕಂದರೆ ಒಂದು ಹೈ ಲೆವೆಲ್ ಕಮಿಟಿ ಇದೆ, ಹೆಡೆಡ್ ಬೈ ಹೋಮ್ ಮಿನಿಸ್ಟರ್ ಅಮಿತ್ ಶಾ. ಅದಾದ್ಮೇಲೆ ಡಿಸೆಂಬರ್ 20ನೇ ತಾರೀಕು ಅಮಿತ್ ಶಾ ಅವ್ರನ್ನೂ ಭೇಟಿ ಮಾಡಿದ್ದೆ, ನಾನು ಕೃಷ್ಣ ಬೈರೇಗೌಡ. ಅವ್ರು ಹೇಳಿದ್ರು ಡಿಸೆಂಬರ್ 23ನೇ ತಾರೀಕಿಗೆ ಮೀಟಿಂಗ್ ಕರೆದಿದ್ದೀನಿ, ಹೈ ಲೆವೆಲ್ ಕಮಿಟಿ ಮೀಟಿಂಗ್ ಕರೆದಿದ್ದೀನಿ, ಅವತ್ತು ಇತ್ಯರ್ಥ ಮಾಡಿ ಪರಿಹಾರ ಕೊಡಲಿಕ್ಕೆ ನಾನು ಮಾಡ್ತೇನೆ ಅಂತ ಹೇಳಿದ್ರು. ಮೀಟಿಂಗೂ ಕರೀಲಿಲ್ಲ, ₹1 ಬಿಡುಗಡೆ ಮಾಡಲಿಲ್ಲ. ಈಗೆಷ್ಟು ನಾನು ನೋಡಿಲ್ಲ, ನಾನು ಇನ್ನ ಮಾಹಿತಿ ತಗೋಬೇಕು. ಅದು ಏನು, ಸುಪ್ರೀಂ ಕೋರ್ಟ್ನವರು ಡೈರೆಕ್ಷನ್ ಕೊಟ್ಟ ಮೇಲೆ ನಾವು ಕೋರ್ಟ್ಗೆ ಅಪ್ರೋಚ್ ಮಾಡಿ ಕೋರ್ಟ್ ಕದ ತಟ್ಟಿದ್ದು ಫಾರ್ ದಿ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ಇಂಡಿಯಾ. ಈಗ ನಾವು ವಿ ಆರ್ ಇನ್ ಫೆಡರಲ್. ಇಲ್ಲ, ಸುಪ್ರೀಂ ಕೋರ್ಟ್ನವರೆಲ್ಲ ಇದು ಹೇಳಿರೋದು, ಸುಪ್ರೀಂ ಕೋರ್ಟ್ನವರೆಲ್ಲ ಹೇಳಿರೋದು. ಅವರು ಇತ್ಯರ್ಥ ಮಾಡಿ ಜಲ್ದಿ ಅಂತ ಹೇಳಿದರು. ಅವರು ಟೈಮ್ ತಗೊಂಡಿದ್ರು. ಅಡ್ವೊಕೇಟ್ ಜನರಲ್ ಅಲ್ಲ, ಅಟಾರ್ನಿ ಜನರಲ್ ಮತ್ತೆ ಸಾಲಿಸಿಟರ್ ಜನರಲ್ ಟೈಮ್ ತಗೊಂಡಿದ್ರು. ಇದು ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿರೋದು. ಸುಪ್ರೀಂ ಕೋರ್ಟ್ NDRF ನಾರಾಂಶ ಪ್ರಕಾರ 18,172 ಕೋಟಿ ರೂಪಾಯಿಗಳನ್ನು ಕೇಳಿದ್ದು.
ನೋಡಿ, ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ರಾಜ್ಯ ಸರ್ಕಾರ ಅಂದರೆ ನಾವು ಏನೇನು ಪ್ರಯತ್ನಗಳನ್ನು ಮಾಡಿದ್ವಿ, ಯಾವ ರೀತಿ ಆಗ್ರಹವನ್ನು ಮಾಡಿದ್ವಿ, ಎಷ್ಟು ಅನುದಾನಕ್ಕೆ ಬೇಡಿಕೆಯನ್ನು ಇಟ್ಟಿದ್ವಿ ಮತ್ತು ಕೇಂದ್ರ ಸರ್ಕಾರದ ನಾಯಕರು ಯಾವ ರೀತಿ ಸುಳ್ಳು ಹೇಳಿ ಹೋದರು ನಿರ್ಮಲಾ ಸೀತಾರಾಮನ್ ಮತ್ತು ಅಮಿತ್ ಶಾ ಅಂತ. ಗ್ಯಾರಂಟಿಗಳಿಗೋಸ್ಕರ ನಾವು ಹಣ ಕೇಳೋದಿಲ್ಲ, ಕೇಳಿಲ್ಲ ಕೂಡ ಈ ಹಿಂದೆ. ಬಟ್ ಈಗ ನೋಡಿ, ಸೆಪ್ಟೆಂಬರ್ನಲ್ಲಿ ಪತ್ರ ಬರೆಯೋಕೆ ಶುರು ಮಾಡಿತ್ತು ರಾಜ್ಯ ಸರ್ಕಾರ. ಮುಖ್ಯಮಂತ್ರಿಗಳು ಹೋಗಿ ಅಮಿತ್ ಶಾ ಅವ್ರನ್ನೂ ಭೇಟಿಯಾದರು, ಮೋದಿಯವ್ರನ್ನೂ ಕೂಡ ಭೇಟಿಯಾದರು, ಕೃಷ್ಣ ಬೈರೇಗೌಡರು ಕೂಡ ಮತ್ತೆ ಪ್ರತ್ಯೇಕವಾಗಿ ಹೋಗಿದ್ರು, ಅಲ್ಲಿ ಕೇಂದ್ರ ಸಚಿವರನ್ನ ಭೇಟಿಯಾದರು. ಭರವಸೆಗಳು ಮಾತ್ರ ಸಿಗ್ತಾ ಇತ್ತು. ನೋಡಿ, ನಿಯಮ ಏನಿದೆಯೋ ಆ ನಿಯಮದ ಪ್ರಕಾರವೇ ಸರ್ಕಾರ ಪತ್ರವನ್ನು ಬರೆಯೋಕ್ಕೆ ಶುರು ಮಾಡಿತು. ಆಗಸ್ಟ್ನಿಂದಲೇ ಶುರುವಾಯಿತು ಬರ ಪರಿಹಾರದ ವಿಚಾರವಾಗಿ ಚರ್ಚೆಗಳು. ಸರ್ಕಾರ ಕೂಡ ಅಲರ್ಟ್ ಆಯಿತು. ಆಗ ಒಂದು ಸಭೆ ಕರೆದ್ರು. ಸೆಪ್ಟೆಂಬರ್ನಲ್ಲಿ ಒಂದು ಮಹತ್ವದ ಸಭೆ ಕರೀತಾರೆ. 4 ರಿಂದ 5 ಸಭೆಗಳನ್ನು ಮಾಡ್ತಾರೆ ರಾಜ್ಯದಲ್ಲಿ. ಏನು ಬರ ಪೀಡಿತ ತಾಲೂಕುಗಳ ಸಂಖ್ಯೆನೂ ಕೂಡ ನಾವು ಗಮನಿಸಿದ್ವಿ. ಆರಂಭದಲ್ಲಿ 119, ಅದಾದಮೇಲೆ 195, ಅದಾದಮೇಲೆ 236 ಟೋಟಲು, ಅದರ ಸ್ವಲ್ಪ ಲೆಸ್ ಮಾಡಿ 223 ಫೈನಲ್ ಬರ ಪೀಡಿತ ತಾಲೂಕು ಅಂತ ರಾಜ್ಯ ಸರ್ಕಾರ ಘೋಷಣೆ ಮಾಡಿತು. ಕೇಂದ್ರದ ಅಧ್ಯಯನ ತಂಡ ಬಂತು, ಅಧ್ಯಯನ ಮಾಡ್ತು, ಅಲ್ಲಿ ವರದಿಯನ್ನು ಕೂಡ ಕೊಡ್ತು. ಆದರೆ ಯಾವುದೇ ರೀತಿಯಾದಂಥ ಸ್ಪಂದನೆ ಸಿಕ್ಕಿರಲಿಲ್ಲ. ನೋಡ್ತು ರಾಜ್ಯ ಸರ್ಕಾರ ಕಾದ್ರು, ಆದರೆ ಅವರಿಂದ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆ ಬರಲಿಲ್ಲ. ಹಾಗಾಗಿನೇ ಅನಿವಾರ್ಯವಾಗಿ ಬೇರೆ ಆಪ್ಷನ್ ಇರಲಿಲ್ಲ, ಕಾನೂನಾತ್ಮಕವಾಗಿ ಹೋರಾಟ ಮಾಡಲೇಬೇಕಾಗಿತ್ತು. ಸುಪ್ರೀಂ ಕೋರ್ಟ್ಗೆ ಹೋದರು. ಸುಪ್ರೀಂ ಕೋರ್ಟ್ ಚಾಟಿ ಬೀಸ್ತು, ಅಲ್ಲ ನೀವು ಇಲ್ಲಿ ಕೋರ್ಟಿಗೆ ಬರ್ತಿರಲ್ಲ, ಅಲ್ಲಲ್ಲೇ ಬಗೆಹರಿಸ್ಕೊಳ್ಬೇಕಲ್ವಾ ಅಂಥೇಳಿ. ಹಾಗಾಗಿ ಇದು ಕೇಂದ್ರ ಸರ್ಕಾರಕ್ಕೆ ಮುಜುಗರ ಆಯಿತು. ಕೇಂದ್ರ ಸರ್ಕಾರ ಪರಿಹಾರವನ್ನು ಕೊಡೋಕೆ ಹಿಂದೇಟು ಹಾಕಿದ್ರೇನಂತೆ, ಸುಪ್ರೀಂ ಕೋರ್ಟ್ ಚಾಟಿ ಬೀಸ್ತಲ್ವಾ, ಹಾಗಾಗಿ ಎಚ್ಚೆತ್ಕೊಳ್ತು. ತೀರ್ಮಾನ ಮಾಡಿರೋದು ಸುಪ್ರೀಂ ಕೋರ್ಟ್ ಹೇಳಿ ತೀರ್ಮಾನ ಮಾಡಿರೋದಲ್ಲ, ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿದ್ದಾರೆ. ಇದು ಬಹಳ ಕಡಿಮೆ. ನಾವು 18,172 ಕೋಟಿ ಕೇಳಿದ್ರೆ ಅವರು 3,464 ಕೋಟಿ ಕೊಟ್ಟಿದ್ದಾರೆ. ದಿಸ್ ಇಸ್ ವೆರಿ ಬಹಳ ಕಡಿಮೆ. ಇದು ನಾನು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನೋಡೋಣ ಮುಂದೆ ಏನ್ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ತೀನಿ. ನಂಗೆ ಗೊತ್ತಿಲ್ಲ, ಈಗ ಗೊತ್ತಾದ್ದು. ಅಪೀಲ್ ಇನ್ನ ಇದೆ, 1 ವಾರ ಟೈಮ್ ಕೇಳಿದ್ದಾರೆ. ಅಟಾರ್ನಿ ಜನರಲ್ ಅವ್ರು ಏನು ಕೊಟ್ಟಿರೋದಷ್ಟೇ. ಇನ್ನ ಮುಂದೆ ಮಂಡೇ ಮತ್ತೆ ಹಿಯರಿಂಗ್ ಬರುತ್ತಲ್ಲ. ಈಗ ಸುಪ್ರೀಂ ಕೋರ್ಟ್ ಮುಂದೆ ನಾವು ರಿಟ್ ಪಿಟಿಷನ್ ಹಾಕಿದ್ವು. ರಿಟ್ ಪಿಟಿಷನ್ ಹಾಕಿದಾಗ ಗೌರ್ಮೆಂಟ್ ಆಫ್ ಇಂಡಿಯಾ ಪರವಾಗಿ ಅಟಾರ್ನಿ ಜನರಲ್ ಮತ್ತು ಸಾಲಿಸಿಟರ್ ಜನರಲ್ ಅಪಿಯರ್ ಆದರು. ಅವರು ನಿರ್ಮಲಾ ಸೀತಾರಾಮನ್ ಹೇಳದಂಥ ಮಾತುಗಳಾಗಲಿ ಅಥವಾ ಅಮಿತ್ ಶಾ ಹೇಳದಂಥ ಮಾತುಗಳನ್ನಾಗಲಿ ಸಬ್ಮಿಟ್ ಮಾಡಲಿಲ್ಲ ಸುಪ್ರೀಂ ಕೋರ್ಟ್ ಮುಂದೆ. ನಾನು ಯಾಕೆ ಅವ್ರು ಹೇಳೋದು ಸುಳ್ಳು ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅದು ನಿಜವೇ ಆಗಿದ್ರೆ ಅಟಾರ್ನಿ ಜನರಲ್ ಮತ್ತೆ ಸಾಲಿಸಿಟರ್ ಜನರಲ್ ಹೇಳಬೇಕಾಗಿತ್ತು ಗೌರ್ಮೆಂಟ್ ಪರವಾಗಿ, ಹೇಳಲಿಲ್ಲ. ನಂಬರ್ 1. ನಂಬರ್ 2, ಏನು ಹೇಳಿದ್ರು ಅಂತಂದ್ರೆ ಸುಪ್ರೀಂ ಕೋರ್ಟ್ನವರು, ನೋಡ್ರಿ ಈಗ ಈ ತರ ಎಲ್ಲ ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರಗಳು ಬರೋದು ಸರಿ ಇಲ್ಲ, ನೀವು ಇತ್ಯರ್ಥ ಮಾಡ್ಬಿಡಿ ಜಲ್ದಿ ಅಂತ ಹೇಳಿದ್ದಾರೆ. ಅದಕ್ಕೆ 2 ವೀಕ್ಸ್ ಟೈಮ್ ತಗೊಂಡ್ರು. 2 ವೀಕ್ಸ್ ಆದ್ಮೇಲೆ ಇನ್ನೊಂದು ವಾರ ತಗೊಂಡ್ರು ಟೈಮ್ನ. ಈಗ 28ಕ್ಕೆ ಬರ್ತಾ ಇದೆ. 28, ಇವತ್ತೆಷ್ಟು ತಾರೀಕು? 27 ನಾಳೆ ಬರ್ತಾ ಇದೆ. ಸೊ ಅಷ್ಟೊಳಗಡೆ ಇವರು ಈಗ ಕೇಂದ್ರ ಸರ್ಕಾರ 3,464 ಕೋಟಿ ರೂಪಾಯಿನ ಮಾಡಿದೆ. ಅದು ನಾವು ಕೇಳಿರೋದು 18,172 ಕೋಟಿ. ಅದರಲ್ಲಿ ಎಷ್ಟು ಕೊಟ್ಟಿದ್ದಾರೆ? 1/4 ಕಡಿಮೆ. ಸೊ ಅದಕ್ಕೆ ನಾನು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನಮ್ಮ ಏನಿರ್ಬೇಕು, ನಮ್ಮ ನಿಲುವು ಏನಿರ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಈಗಲೇ ಮಾತಾಡ್ತೀನಿ.